ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ ವಿಷಯ ಗೊತ್ತಾಗಿರುತ್ತೆ ಅಲ್ಲ. ಡೈಲಿ ಕಂಟೆಂಟ್ ಏನ್ ಕಂಟೆಂಟ್ ಕೊಡೋದು ಅನ್ನೋದೇ ಒಂದು ದೊಡ್ಡ ತಲೆನೋವಾಗೋಗಿರುತ್ತೆ ಪ್ರತಿ ಯೂಟ್ಯೂಬರ್ಗಳಿಗೂ ಕೂಡ. ದೊಡ್ಡ ಯೂಟ್ಯೂಬರ್ ಆಗ್ಲಿ ಚಿಕ್ಕ ಯೂಟ್ಯೂಬರ್ ಆಗ್ಲಿ ಎಲ್ಲಾರು ಕೂಡ ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ಒಂದ್ಸಲಿ ಯೂಟ್ಯೂಬರ್ ಆಗಿದ್ದೀವಿ ಅಂತಂದ್ರೆ ಒಂದು ವಿಡಿಯೋ ಹಾಕಿದ್ಮೇಲೆ ನೆಕ್ಸ್ಟ್ ವಿಡಿಯೋ ಏನು ನೆಕ್ಸ್ಟ್ ಏನ್ ಕಂಟೆಂಟ್ ಕೊಡೋದು ಅನ್ನೋದೇ ಒಂದು ಯೋಚನೆ ಆಗೋಗಿರುತ್ತೆ. ಕಂಟೆಂಟ್ಗಳು ಎಲ್ಲಿ ಸಿಗುತ್ತೆ ಅನ್ನೋದೇ ಒಂದು ದೊಡ್ಡ ತಲೆನೋವು. ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಕಂಟೆಂಟ್ ನಮ್ಗೆ ಯೂಟ್ಯೂಬೇ ಕೊಡ್ತಾ ಇರುತ್ತೆ. ನಾವ್ ಅದನ್ನ ನೋಡೋದಿಲ್ಲ ಅಷ್ಟೇನೆ. ನೋಡಿದ್ರೆ ನಮ್ಗೆ ಅಲ್ಲೇ ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗ್ತಾ ಇರುತ್ತೆ. ಈಗಷ್ಟೇ ನಾನು ಕೂಡ ಏನ್ ಕಂಟೆಂಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಬೆಳಗ್ಗೆಯಿಂದ ಯಾಕೋ ಏನ್ ಮಾಡೋದಕ್ಕೂ ಒಂದ್ ವಿಡಿಯೋ ಮಾಡಿದೆ, ಅದ್ ಯಾಕೋ ಏನೋ ಸರಿ ಹೋಗ್ಲಿಲ್ಲ. ಸರಿ ಓಕೆ ನೋಡೋಣ ಅನ್ಕೊಂಡು ಸುಮ್ನೆ ಕುತ್ಕೊಂಡಿದ್ದೆ. ಈಗಷ್ಟೇ ಟಿವಿ ನೋಡ್ತಾ ಇದ್ದೆ. ಈಗ ಒಂದು ವಿಡಿಯೋ ಬಂತು, 1 hour ಹೇಗೋ ಹಾಕಿದ್ದಾರೆ ನಮ್ಮ ಲಕ್ಕಿ ಲಿಕೇಶ್ ಯಶ್ ಅವರು. ಅವ್ರ ವಿಡಿಯೋ ನೋಡಿದ ತಕ್ಷಣ ಟಕ್ಕಂತ ನನಗೊಂದು ಐಡಿಯಾ ಬಂತು, ಒಂದು ಕಂಟೆಂಟ್ ತಲೆನಲ್ಲಿ ಬಂತು. ಹಂಗೆ ವಿಡಿಯೋ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಶುರು ಮಾಡ್ಕೊಂಡೆ ಈಗ್ಲೇನೆ. ಅವ್ರು ಅದ್ರಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ನಿಜ ಅವ್ರು ಹೇಳಿದ್ದು. ಅಂದ್ರೆ ನಾನು ಕೂಡ ಅವ್ರನ್ನ ಫಾಲೋ ಮಾಡ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಆಗಿದ್ದೀನಿ. ಫಸ್ಟ್ ಇಂದ ನನ್ನ ಚಾನೆಲ್ ಶುರು ಮಾಡೋದು ಹೆಂಗೆ ಅಂತ ನೋಡಿದ್ದೆ. ಚಾನೆಲ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನೆಲ್ ಅಂತ ನೋಡ್ಕೊಂಡು ಶುರು ಮಾಡಿದ್ದೆ. ನಾನು ಲಕ್ಕಿ ಲಿಕೇಶ್ ಅವರ ವಿಡಿಯೋ ನೋಡ್ಬಿಟ್ಟೆ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದು ಯೂಟ್ಯೂಬ್ ನ. ಅವತ್ತಿಂದನೂ ಇವತ್ತವರೆಗೂ ನಾನು ಅವ್ರ ವಿಡಿಯೋಸ್ ಎಲ್ಲಾನು ನೋಡ್ತಾ ಇರ್ತೀನಿ. ಇನ್ನೂ ಒಬ್ರಿದ್ದಾರೆ ತಂತ್ರಾಲಜಿ ಅನ್ಬಿಟ್ಟು, ಅವರ ಚಾನೆಲ್ಗಳು ಕೂಡ ನೋಡ್ತಾ ಇರ್ತೀನಿ. ಇವಾಗಷ್ಟೇ ಹೇಳ್ದಂಗೆ ವಿಡಿಯೋ ನೋಡ್ದೆ ಅಲ್ಲ, ಅವ್ರು ಅದ್ರಲ್ಲಿ ಹೇಳ್ತಾ ಇದ್ರು ಎಲ್ಲಾರು ಕೂಡ ಒಬ್ರು ನೋಡಿನೇ ಕಲಿಯೋದು, ಒಬ್ರು ವಿಡಿಯೋ ನೋಡಿನೇ ಕಂಟೆಂಟ್ ಕ್ರಿಯೇಟ್ ಮಾಡೋದು. ಎಲ್ಲೂ ಹೊಸದಾಗಿ ಅವರೇ ಏನು ಓನಾಗಿ ಯಾವ ಕಂಟೆಂಟ್ ಗಳನ್ನು ಕ್ರಿಯೇಟ್ ಮಾಡಕ್ ಆಗಲ್ಲ. ಎಲ್ಲಾರು ಇನ್ನೊಬ್ರು ನೋಡಿನೇ ಕಲಿಬೇಕು ಅನ್ಬಿಟ್ಟು ಅವ್ರು ಹೇಳಿದ್ದು ನಿಜನೇನೆ. ಅದೇ ತರನೇನೆ ಒಬ್ರು ನೋಡಿ ಒಬ್ರು ಮಾಡಿ. ಇವಾಗ ಕಂಟೆಂಟ್ ಏನು ಅಂತ ಯೋಚನೆ ಮಾಡೋ ಬದಲು ವಿಡಿಯೋಸ್ಗಳನ್ನ ನೋಡಿ. ಯೂಟ್ಯೂಬ್ ಅಲ್ಲೇ ವಿಡಿಯೋಸ್ಗಳು ಸುಮಾರು ಬರ್ತಿರ್ತವೆ ಅಲ್ಲ, ಆ ವಿಡಿಯೋಸ್ಗಳನ್ನ ನೋಡ್ಬಿಟ್ರೆ ನಮ್ಗೆ ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗ್ತಾ ಇರ್ತವೆ. ಇವ್ರದ್ದು ಯಾಕೆ ನೋಡ್ಬೇಕು ಅವ್ರದ್ದು ಯಾಕೆ ನೋಡ್ಬೇಕು ಅನ್ನೋ ತರ ಮಾಡಕ್ ಹೋಗ್ಬೇಡಿ. ಎಲ್ಲಾರ ವಿಡಿಯೋಸ್ಗಳನ್ನು ನೋಡಿ. ಅವಾಗೆ ನಿಮಗೊಂದು ನಿಮ್ಮ ವಿಡಿಯೋದಲ್ಲಿ ಏನ್ ಮಾಡ್ಬೇಕು ಅನ್ನೋ ಐಡಿಯಾ ಬರುತ್ತೆ. ಇಲ್ಲ ನಾವ್ ಯಾರ್ದು ನೋಡಲ್ಲ ಅಂತ ಸುಮ್ನೆ ಕೂತ್ಕೊಂಡ್ರೆ ನಿಮಗೆ ಕಂಟೆಂಟ್ ಎಲ್ಲಿಂದನೂ ಸಿಗಲ್ಲ. ನಿಮಗೆ ಕಂಟೆಂಟ್ ಬೇಕು ಅಂತಂದ್ರೆ ವಿಡಿಯೋಸ್ಗಳನ್ನ ನೋಡಿ, ಯೂಟ್ಯೂಬ್ ಅಲ್ಲಿ ಬರೋ ವಿಡಿಯೋಸ್ಗಳನ್ನ ನೋಡಿ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ನೊಂದು ನಮಗೆ ಬರೋ ಕಮೆಂಟ್ಸ್ಗಳು, ಆ ಕಮೆಂಟ್ಸ್ಗಳು ಕೂಡ ನಮಗೆ ಕಂಟೆಂಟ್ಗಳೇ ಆಗಿರುತ್ತೆ. ನಮಗೆ ಕಮೆಂಟ್ ಅಲ್ಲಿ ಕೇಳೋ ಡೌಟ್ಸ್ಗಳು ಏನಿರುತ್ತೆ ಅಲ್ಲ, ಡೌಟ್ಸ್ ಆಗ್ಲಿ ಕ್ವೆಶನ್ಸ್ ಆಗ್ಲಿ ಅಥವಾ ಇಂಥದ್ದು ಮಾಡಿ ಅಂತ ಅವ್ರು ಕೇಳ್ತಾರೆ ಅಲ್ಲ, ಅದೇ ನಮ್ಗೊಂದು ಕಂಟೆಂಟು. ಅದನ್ನೇ ಮಾಡ್ಬೋದು ನಾವು. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು, ಅದು ನಮಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಬ್ರು ವಿಡಿಯೋ ನೋಡಿ ಕಲ್ತ್ಕೊಂಡು ನಾವು ವಿಡಿಯೋಸ್ಗಳನ್ನ ಮಾಡ್ಬೋದು. ಕಂಟೆಂಟ್ ಅದು ಕೂಡ ಆಗತ್ತೆ. ಇನ್ನೂ ಒಂದು ಕಂಟೆಂಟ್ ಇದೆ ನಮ್ಗೆ ಯೂಟ್ಯೂಬೇ ಕೊಡ್ತಾ ಇರೋ ಕಂಟೆಂಟ್. ಅದೇನು ಅಂತ ನಾನು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಯೂಟ್ಯೂಬ್ YT ಸ್ಟುಡಿಯೋನ ಯೂಸ್ ಮಾಡ್ಕೊಳ್ಳಿ. YT ಸ್ಟುಡಿಯೋದಲ್ಲಿ ತುಂಬಾ ಚೆನ್ನಾಗಿರೋ ಒಳ್ಳೊಳ್ಳೆ ಫೀಚರ್ಸ್ ಗಳನ್ನ ಕೊಡ್ತಾನೆ ಇರ್ತಾರೆ ಯೂಟ್ಯೂಬ್ ಅವರು. ಕೊಟ್ಟಿದ್ದಾರೆ ಕೂಡ. ಯಾರಿಗೂ ಅದು ಯೂಸ್ ಮಾಡ್ಕೊಳಕ್ ಬರಲ್ಲ ಅಷ್ಟೇನೆ, ನೋಡೋದಿಲ್ಲ. ಅವನ್ನೆಲ್ಲ ಓಪನ್ ಮಾಡಿ ಕೂಡ ನೋಡಲ್ಲ. ಟ್ರೈ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ. ನಾನು ಹೇಳಿದೆ ಅಂದ ತಕ್ಷಣ ಅದ್ರಲ್ಲಿ ಕೊಟ್ಟಿರೋ ಕಂಟೆಂಟ್ ಏನ್ ತೋರಿಸಿದಾರೆ ಅದೆಲ್ಲಾನು ವೈರಲ್ ಆಗ್ಬಿಡುತ್ತೆ, ವ್ಯೂಸ್ ಚೆನ್ನಾಗಿ ಬಂದ್ಬಿಡುತ್ತೆ ಅಂತಲ್ಲ. ಅಟ್ಲೀಸ್ಟ್ ಅವ್ರು ಏನೋ ಒಂದು ಹೇಳಿದಾರಲ್ಲ, ಪ್ರಯತ್ನ ಮಾಡಿ. ಅವರೇ ಹೇಳ್ತಿದ್ದಾರೆ ಇದನ್ನ ಟ್ರೈ ಮಾಡಿ ಅಂತ ಅನ್ಬಿಟ್ಟು. ಟ್ರೈ ಮಾಡಿದ್ರೆ ಇವತ್ತಲ್ಲ ನಾಳೆ ವ್ಯೂಸ್ ಬರುತ್ತೆ. ಅದಕ್ಕೂ ಕೂಡ 1 ತಿಂಗಳು ಕಂಟಿನ್ಯೂಸ್ ಆಗಿ ಅವ್ರು ಏನು ತೋರಿಸಿರ್ತಾರೆ ಅಲ್ವಾ ಕಂಟೆಂಟ್ ನ, ಅದನ್ನ ಟ್ರೈ ಮಾಡ್ಕೊಂಡು ಬನ್ನಿ. ಗ್ಯಾರಂಟಿ ವ್ಯೂಸ್ ಬರುತ್ತೆ, ಒಂದಲ್ಲ ಒಂದಿನ ವ್ಯೂಸ್ ಬರುತ್ತೆ. ಕಂಟೆಂಟ್ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಮ್ಗೆ ಇಲ್ಲಿಂದಾನೇ ಕಂಟೆಂಟ್ ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ ಬರೋ ವಿಡಿಯೋಸ್ಗಳನ್ನ ನೋಡಿ ಕಂಟೆಂಟ್ ಮಾಡಿ, ನಮಗೆ ಬರೋ ಕಮೆಂಟ್ ಗಳನ್ನ ನೋಡ್ಕೊಂಡು ಕಂಟೆಂಟ್ ಮಾಡಿ. ಮತ್ತೆ ನಮ್ಮ YT ಸ್ಟುಡಿಯೋದಲ್ಲೇ ನಮ್ಗೆ ಕಂಟೆಂಟ್ ಅನ್ನೋ ಆಪ್ಷನ್ ಇದೆ, ಅದನ್ನ ನೋಡ್ಕೊಂಡು ಕಂಟೆಂಟ್ ಮಾಡಿ. ಓಕೆನಾ? ಈಗ ನಾನು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡಿ ತೋರಿಸ್ತೀನಿ ಕಂಟೆಂಟ್ ನ. ವಿಷಯ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಂಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೇಳಿ ಈ ವಿಷಯ ಹೆಂಗ್ ಅನಿಸ್ತು ಅಂತ ಅನ್ಬಿಟ್ಟು. ಇನ್ನು ಯಾರಾದ್ರೂ ಲಕ್ಕಿ ಲಿಕೇಶ್ ಯಶ್ ಅವರ ವಿಡಿಯೋ ನೋಡಿಲ್ಲ ಅಂತಂದ್ರೆ ಇವಾಗ್ಲೇ ಹೋಗಿ ನೋಡಿ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದನ್ನ. ನನಗ್ ಸಖತ್ ಇಷ್ಟ ಆಯ್ತು ಅವ್ರು ಮಾತಾಡಿದ್ದು. ನಿಜನೇ ಅವ್ರು ಹೇಳಿದ್ದು. ಎಲ್ಲಾರು ಕೂಡ ಒಬ್ರು ನೋಡಿ ಒಬ್ರು ಕಲಿಬೇಕಾಗಿರೋದೆ. ನಾನೇ ಗ್ರೇಟು, ನಾನೇ ಎಲ್ಲಾನು ಅಂತ ಅನ್ಕೊಂಡವ್ರು ಯಾರುನು ಯೂಟ್ಯೂಬ್ ಅಲ್ಲಿ ಬದುಕಕ್ ಆಗಲ್ಲ. ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೇನೆ. ಇರೋದನ್ನ ಹೇಳ್ಕೊಳೋದ್ರಲ್ಲಿ ಏನ್ ತಪ್ಪಿಲ್ಲ ಅಲ್ಲ. ನಾವ್ ಇನ್ನೊಬ್ರು ನೋಡಿ ಮಾಡಿದೀವಿ ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಎಲ್ಲಾರು ಕೂಡ ಒಬ್ರು ನೋಡಿನೇ ಮಾಡೋದು. ನಾನು ಕೂಡ ಅಷ್ಟೇ. ನಾನು ಕನ್ನಡ, ಹಿಂದಿ, ತೆಲುಗು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ನಾನು ನೋಡ್ತಾ ಇರ್ತೀನಿ ಯೂಟ್ಯೂಬ್ ಟಿಪ್ಸ್ ಗಳ ಬಗ್ಗೆ. ಅವ್ರು ನೋಡ್ಕೊಂಡೆ ನಾನು ವಿಡಿಯೋಗಳನ್ನ ಟ್ರೈ ಮಾಡ್ತಾ ಇರ್ತೀನಿ. ಅದ್ರಲ್ಲಿ ಕೆಲವೊಂದು ಚೆನ್ನಾಗಿ ವ್ಯೂಸ್ ಬರುತ್ತೆ, ಕೆಲವೊಂದು ಕಮ್ಮಿ ವ್ಯೂಸ್ ಬರುತ್ತೆ. ಏನು ಮಾಡಕ್ಕಾಗಲ್ಲ. ಆ ಸಮಯಕ್ಕೆ ಆ ವಿಡಿಯೋ ಜನಗಳಿಗೆ ಬೇಡದೇ ಇರ್ಬೋದು. ಇನ್ನೊಂದ್ಸರಿ ಯಾವಾಗ್ಲಾದ್ರೂ ಅದಕ್ಕೆ ವ್ಯೂಸ್ ಬರ್ಬೋದು ಅಷ್ಟೇನೆ. ಅಷ್ಟ್ ಬಿಟ್ಟು ಇನ್ನೇನು
ಇದಿರಲ್ಲ. ನೆನೆ ಒಬ್ರು ಕಮೆಂಟ್ ಹಾಕಿದ್ರು ಏನು ಈ ಟ್ರಿಕ್ಸ್ನ ನೀವೇ ಯೂಸ್ ಮಾಡ್ಕೊಳ್ಳಿ, ನಿಮಗೆ 100ಕ್ಕಿಂತ ಮೇಲೆ ವ್ಯೂಸ್ ಬರಲ್ಲ ಅಂತ. ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಪ್ಪ, ಅದನ್ನೇ ಯೂಸ್ ಮಾಡ್ಕೊಂಡೆ ಅಟ್ಲೀಸ್ಟ್ ನನಗೆ ಮಿನಿಮಮ್ ವ್ಯೂಸ್ ಬರೋಷ್ಟಾರು ನಾನು ಮಾಡ್ಕೊಂಡಿದ್ದೀನಿ. ನನಗೂ ಗೊತ್ತು, ನಾನು ಇನ್ನೂ ಟ್ರೈನೇ ಮಾಡ್ತಾ ಇರೋದು. ನನಗೆ ಗೊತ್ತಿರೋ ಟಿಪ್ಸ್ನ ಇನ್ನೂ ಯಾರಾದರೂ ನನಗಿಂತ ಗೊತ್ತಿಲ್ಲದೆ ಇರೋರು ಇರ್ತಾರಲ್ಲ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ತಿರ್ತೀನಿ ಅಷ್ಟೇನೆ. ಬಿಟ್ರೆ ನಾನೇ ಗ್ರೇಟು, ನಾನೇ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನಾನು ಎಲ್ಲಾನು ಟ್ರೈನೇ ಮಾಡ್ತಿರೋದು. ನಾನು ಮಾಡ್ತಾ ಇರೋ ಟ್ರೈನ ನನಗೆ ಬಂದಿರೋ ಅನುಭವಕ್ಕೆ ಏನು ಬಂದಿರುತ್ತೆ ಅಲ್ಲ ನನಗೆ ಅದನ್ನು ನಾನು ಹೇಳ್ತಿರ್ತೀನಿ ಅಷ್ಟೇನೆ. ಆ ಥರ ಒಬ್ರು ಕಮೆಂಟ್ ಹಾಕಿದ್ರು, ಓಕೆ ಪರವಾಗಿಲ್ಲ, ನನ್ನ ಕಮೆಂಟ್ಗೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ನನ್ನೊಂಥರ ಲಕ್ಕಿ ಶೇಷವ್ರು ಹೇಳ್ತಾರಲ್ಲ ಅದೇ ಥರನೇನೆ ಕಮೆಂಟ್ಗಳಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾರು ಏನು ಬೇಕಾದರೂ ಹಾಕೊಂಡು ಹೋಗ್ಲಿ, ನಾನಂತೂ ಮಾಡೋದನ್ನ ಮಾಡ್ತಿರ್ತೀನಿ ಅಷ್ಟೇನೆ. ನನ್ನ ವೀಡಿಯೋಸ್ನ, ನನ್ನ ಕಂಟೆಂಟ್ನ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಕ್ಲಿಯರ್ ಆಗಿ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಷ್ಟೇನೆ. ಎಲ್ಲಾರು ಇಷ್ಟ ಆದವರು ನೀವು ಕೂಡ ಇನ್ನೊಬ್ರು ವಿಡಿಯೋಗಳನ್ನ ನೋಡಿ ಕಲೀರಿ, ಏನು ತೊಂದರೆ ಇಲ್ಲ. ಇನ್ನೊಬ್ರನ್ನ ನೋಡಿ ಕಲ್ತ್ರೆ ಏನು ಕಳ್ಕೊಳ್ಳೋದು ಏನೂ ಇಲ್ಲ. ನಿಮಗೆ ಗೊತ್ತಿಲ್ಲದೆ ಇರೋದು ಇನ್ನೊಬ್ರ ಹತ್ರ ಏನೋ ಇರುತ್ತೆ ಅಲ್ಲ, ಅವ್ರು ಏನೋ ಹೇಳ್ತಿರ್ತಾರೆ ವಿಷಯನ ಅಂದಾಗ ಅದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಎಲ್ಲಾ ವಿಷಯನೂ ಎಲ್ಲಾರ್ಗು ಏನು ಗೊತ್ತಿರ್ಬೇಕು ಅನ್ನೋ ಇದೇನು ಇಲ್ಲ. ಗೊತ್ತಿಲ್ಲದೆ ಇರೋದು ಎಷ್ಟೋ ಇರುತ್ತೆ. ನಮ್ಗೆ ಏನು ಗೊತ್ತಿಲ್ದೇನೆ ಬಂದಿರ್ತೀವಿ ನಾವು ಯೂಟ್ಯೂಬಲ್ಲಿ, ಎಲ್ಲ ಕಲ್ತ್ಕೊಂಡು ಯಾರು ಬಂದಿರಲ್ಲ. ಇನ್ನೊಬ್ರು ವಿಡಿಯೋ ನೋಡಿದ್ರೇನೆ ನಾವು ಕಲಿಬೋದು. ಕಲೀರಿ, ಏನು ಆಗಲ್ಲ. ಇನ್ನೊಬ್ರು ವಿಡಿಯೋ ನೋಡೋದ್ರಿಂದ ನೀವೇನು ಕಳ್ಕೊಳ್ಳಲ್ಲ. ನೋಡಿರ್ತಿರಲ್ಲ ಅದೇ ಖುಷಿನಲ್ಲೇ ಒಂದು ಲೈಕ್ ಕೊಡಿ, ಅವರಿಗೆ ಏನು ಕಳ್ಕೊಳ್ಳಲ್ಲ. ಸಾಧ್ಯ ಆದ್ರೆ ಒಂದು ಕಮೆಂಟು ಹಾಕಿ, ಓಕೆನಾ? ಓಕೆ, ಇನ್ನು ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿಬಿಟ್ಟು ಇನ್ನೊಂದು ಆಪ್ಷನ್ ತೋರಿಸ್ತೀನಿ ನಿಮಗೆ ಎಲ್ಲಿಂದ ಕಂಟೆಂಟ್ ಸಿಗುತ್ತೆ ಅಂತ. ತುಂಬಾ ಜನಕ್ಕೆ ಗೊತ್ತಿರಲ್ಲ ವೈಟಿ ಸ್ಟುಡಿಯೋದಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಳೋದು. ನೋಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಿರೋ ಕಂಟೆಂಟು ಕೂಡ ನನಗೆ ಇವಾಗ ಏನು ತೋರಿಸ್ತೀನಿ ಅಲ್ಲ ಅದ್ರಲ್ಲಿ ನನಗೇನು ಬಂದಿತ್ತು ಅದೇ ಕಂಟೆಂಟ್ನೇ ನಾನು ಇವತ್ತು ಮಾಡ್ತಾ ಇರೋದು. ನನಗೆ ಅದೇ ಆ ಕಂಟೆಂಟು ಮಾಡಬೇಕಿತ್ತು, ಯೋಚನೆ ಮಾಡ್ತಾ ಕೂತಿದ್ದೆ ಹೆಂಗೆ ಏನು ಅಂತ. ಅಷ್ಟು ಕರೆಕ್ಟ್ಗೆ ಇವ್ರದ್ದೊಂದು ವಿಡಿಯೋ ಬಂತು. ಅದು ನೋಡಿದ ತಕ್ಷಣ ನನಗೊಂದು ಎನರ್ಜಿ ಕೂಡ ಬಂದ್ಬಿಡ್ತು ವಿಡಿಯೋ ಮಾಡೋದಕ್ಕೆ. ಅದೇ ಖುಷಿನಲ್ಲೇ ವಿಡಿಯೋ ಮಾಡಿದ್ದೀನಿ. ಓಕೆ, ಬನ್ನಿ ಸ್ಕ್ರೀನ್ ರೆಕಾರ್ಡರ್ ನೋಡ್ಕೊಂಡ್ ಬರೋಣ. ಈಗ ಇನ್ನು ನಮ್ಮ ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳೋಣ. ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮಗೆ ಅನಾಲಿಟಿಕ್ಸ್ ಕಾಣಿಸ್ತಿರುತ್ತೆ ಅಲ್ವಾ, ಅನಾಲಿಟಿಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಅನಾಲಿಟಿಕ್ಸ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲ್ಗಡೆ ಕಂಟೆಂಟು, ಆಡಿಯನ್ಸು, ರೆವೆನ್ಯೂ, ಟ್ರೆಂಡ್ಸ್ ಅಂತ ಕಾಣಿಸ್ತಿದೆ ಅಲ್ಲ, ಆ ಟ್ರೆಂಡ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಟ್ರೆಂಡ್ಸ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಮಗೆ ಟಾಪ್ ಸರ್ಚಲ್ಲಿ ಕಾಣಿಸ್ತಾ ಇದೆ ನೋಡಿ, ಯೂಟ್ಯೂಬ್ ಮಾನಿಟೈಸೇಷನ್ ಕನ್ನಡ, ಯೂಟ್ಯೂಬ್ ಕಂಟೆಂಟ್ ಐಡಿಯಾ ಇನ್ ಕನ್ನಡ. ಈಗಷ್ಟೇ ನಾನು ಇದ್ರ ಬಗ್ಗೆನೇ ಹೇಳಿದೆ ಅಲ್ಲ ನೋಡಿ, ಇಲ್ಲಿ ನನಗೆ ಸರ್ಚಲ್ಲಿ ತೋರಿಸ್ತಾ ಇದೆ ಅದು. ಓಕೆನಾ? ಇದು ವಾಟ್ ಟು ಈಟ್ ಇನ್ ಎ ಡೇ ಫಾರ್ ಹೆಲ್ತಿ ಬಾಡಿ, ಅದು ಬೇಡ ಬಿಡಿ ನಮಗೆ. ಈ ಥರ ನೋಡಿ ಕಂಟೆಂಟ್ಗಳು ಇಲ್ಲೇ ಸಿಗುತ್ತೆ ನಮಗೆ ಟಾಪ್ ಸರ್ಚಲ್ಲಿ. ಈ ಟಾಪ್ ಸರ್ಚಲ್ಲಿ ಏನು ಕಾಣಿಸ್ತಿದೆ ಅಲ್ಲ ಇವೆಲ್ಲ ನಮಗೆ ಕಂಟೆಂಟ್ ಐಡಿಯಾಗಳೇನೆ. ಓಕೆನಾ? ಇವನ್ನೆಲ್ಲ ನಾವು ಯೂಸ್ ಮಾಡ್ಕೊಬೋದು. ಇವೆಲ್ಲನೂ ಕೀವರ್ಡ್ಸ್ಗಳು. ಈ ಕೀವರ್ಡ್ಸ್ನ ನೀವು ಹಾಕಿ ಸರ್ಚ್ ಮಾಡಿದ್ರೆ ಇದರಲ್ಲಿ ಯಾರ್ಯಾರೆಲ್ಲ ವೀಡಿಯೋಸ್ ಮಾಡಿರ್ತಾರೆ ನೋಡಿ ಅವ್ರ ವೀಡಿಯೋಸ್ಗಳು ಬರುತ್ತೆ. ಅದನ್ನು ನೋಡಿಕೊಂಡು ಕೂಡ ನೀವು ವೀಡಿಯೋಸ್ಗಳನ್ನ ಮಾಡ್ಕೊಬೋದು. ಕಂಟೆಂಟ್ ಐಡಿಯಾಗಳನ್ನ ಹುಡ್ಕೊಂಡು ಅಲ್ಲಿ ಇಲ್ಲಿ ಹುಡ್ಕಾಡೋ ಬದಲು ನಮಗೆ ಇಲ್ಲೇ ಕಂಟೆಂಟ್ ಐಡಿಯಾಗಳು ಕಾಣಿಸ್ತಾ ಇರುತ್ತೆ ನೋಡಿ. ರೀಸೆಂಟ್ ವೀಡಿಯೋಸಲ್ಲಿ ಕೂಡ ನಮಗೆ ವೀಡಿಯೋಸು ಶೋ ಆಗ್ತಾ ಇದೆ. ಮೊದಲ ಹೋಳಿಗೆ ಅಂತ ಏನೋ ಮಾಡಿದ್ದಾರೆ 3 ವೀಕ್ ಎಗೋ ಸುಧಾರಾಣಿ ಅವರು. ಇದೇ ಥರ ನಮಗೆ ಕಂಟೆಂಟ್ಗಳು ಇಲ್ಲಿ ಸಿಗುತ್ತೆ. ಇವಾಗ ಇಲ್ಲಿ ಎಪಿಕ್ ಎಕ್ಸ್ಪ್ಲೋರು, ಇಲ್ಲಿ ಯೂಟ್ಯೂಬ್ ಕಂಟೆಂಟ್ ಐಡಿಯಾ ಇನ್ ಕನ್ನಡ ಅಂತ ಹಾಕಿದ ತಕ್ಷಣ ಇಲ್ಲಿ ನಮ್ಮ ಕನ್ನಡದ ವೀಡಿಯೋಗಳೇ ಬರ್ತಾ ಇದ್ದಾವೆ. ವೀಡಿಯೋ ಮಾಡೋಕ್ಕೆ ಕಂಟೆಂಟ್ ಎಲ್ಲಿ ಸಿಗುತ್ತೆ ಅಂತ ಒಬ್ರದ್ದಿದೆ. ನೀವು ಯೂಟ್ಯೂಬ್ನಲ್ಲಿ ಫೇಮಸ್ ಆಗಬೇಕಾ, ಇಲ್ಲೊಂದು ಈಸಿ ಯೂಟ್ಯೂಬ್ ವೀಡಿಯೋ ಐಡಿಯಾಸ್ ಫಾರ್ ಇನ್ ಗ್ರೋತ್, ಈ ಥರ ಎಲ್ಲನೂ ವೀಡಿಯೋಗಳು ಇಲ್ಲಿರ್ತವೆ. ಈ ವಾಚ್ಡ್ ಆನ್ ಯೂಟ್ಯೂಬ್ ಅಂತ ಹಾಕಿದ್ರೆ ಇಲ್ಲಿ ನೋಡಿ ಇಷ್ಟು ಲಕ್ಕಿ ಅವ್ರದ್ದು ಬಂದಿದೆ ನೋಡಿ ಯೂಟ್ಯೂಬ್ ವಿಡಿಯೋ ಕಂಟೆಂಟು ಎಲ್ಲಿ ಹುಡುಕಬಹುದು ಅನ್ನೋದು. ಓಕೆನಾ? ನೋಡಿ ಇಷ್ಟೆಲ್ಲ ಕಂಟೆಂಟ್ಗಳು ಇಲ್ಲೇ ತೋರಿಸ್ತಾ ಇದೆ. ಇವ್ರದ್ದೆಲ್ಲ ವೀಡಿಯೋಗಳನ್ನ ನೋಡಿದಾಗ ನಾವು ಕೂಡ ವೀಡಿಯೋಸ್ಗಳನ್ನ ಮಾಡ್ಬೋದು. ಇವರನ್ನು ನೋಡ್ಕೊಂಡು ಮಾಡಿ. ಯೂಟ್ಯೂಬಲ್ಲೇ ನಮಗೆ ಕಂಟೆಂಟ್ ಐಡಿಯಾಗಳು ಅವರೇ ಕೊಡ್ತಾ ಇರ್ತಾರೆ, ನಾವು ನೋಡಲ್ಲ ಅಷ್ಟೇ. ಬಿಟ್ಟರೆ ಹುಡ್ಕಾಡ್ತಾ ಇರ್ತೀವಿ ಯೂಟ್ಯೂಬ್ಗೆ ಕಂಟೆಂಟು ಡೈಲಿ ಎಲ್ಲಿಂದ ಅಂತ. ಈಗ ನಾನು ಯೂಟ್ಯೂಬ್ ಟಿಪ್ಸ್ ಮಾಡೋದ್ರಿಂದ ನನಗೆ ಇವ್ರದ್ದೆಲ್ಲ ವೀಡಿಯೋಗಳು ಸಜೆಸ್ಟಲ್ಲಿ ತೋರಿಸ್ತಾ ಇರೋದು. ಇಲ್ಲಿ ನೋಡಿ ವೆರಿ ಹೈ ಇಂಟ್ರೆಸ್ಟ್ ಅಂತ ತೋರಿಸ್ತಾ ಇದೆಯಾ. ಈ ಟಾಪಿಕ್ ಮೇಲೆ ವೀಡಿಯೋ ಮಾಡಿದಾಗ ಇದು ವೆರಿ ಹೈ ಇಂಟ್ರೆಸ್ಟಲ್ಲಿದೆ. ಇದು ಸರ್ಚ್ ಮಾಡಿ ಹುಡುಕ್ತಾ ಇರ್ತಾರೆ ಜನ. ನಾವು ವಿಡಿಯೋ ಮಾಡಿದಾಗ ಅದು ಅವರಿಗೆ ಸಿಕ್ತು ಅಂದರೆ ಗ್ಯಾರಂಟಿ ನೋಡ್ತಾರೆ ವಿಡಿಯೋನ.
ಈ ಥರನೇ ಏನು ನೋಡೋರು ಒಬ್ರದೇ ವಿಡಿಯೋ ನೋಡಿಬಿಟ್ಟು ಒಬ್ರಿಗೆ ಸ್ಟಕ್ ಆಗಿಬಿಟ್ಟು ಇದ್ಬಿಡಲ್ಲ ಅವರು, ಬೇರೆ ಬೇರೆ ಇನ್ನು ಯಾರಾದರೂ ಹೊಸದಾಗಿ ಏನಾದರೂ ಹೇಳ್ತಾರಾ ಅಂತ ನೋಡ್ತಾನೆ ಇರ್ತಾರೆ, ಟ್ರೈ ಮಾಡ್ತಾನೆ ಇರ್ತಾರೆ ಬೇರೆ ಬೇರೆಯವ್ರನ್ನೆಲ್ಲನೋ ವೀಡಿಯೋಗಳನ್ನ ನೋಡೋದನ್ನು. ಅದೇ ಥರನೇ ನೀವು ಬೇರೆ ಬೇರೆ ವೀಡಿಯೋಗಳನ್ನ ನೋಡಿದ್ರೆ ನಿಮಗೂ ತುಂಬ ಕಂಟೆಂಟ್ಗಳು ಸಿಗ್ತಾ ಇರುತ್ತೆ. ಇನ್ನು ಆವಾಗಲೇ ಹೇಳಿದೆ, ನನಗೆ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ನನಗೆ ಇವೆಲ್ಲ ಸಜೆಸ್ಟಲ್ಲಿ ತೋರಿಸ್ತಾ ಇರೋದು ಅಂತ ಅಂದ್ಬಿಟ್ಟು, ನೀವು ವ್ಲಾಗ್ಗಳು ಮಾಡ್ತಿರಲಿ, ಕುಕ್ಕಿಂಗ್ ಮಾಡ್ತಾ ಇರಲಿ, ಅವಾಗೆಲ್ಲನೂ ನಿಮಗಿಲ್ಲಿ ನಿಮ್ಮ ಚಾನೆಲ್ ರಿಲೇಟೆಡ್ ಏನಿರುತ್ತೆ ಆ ಕೀವರ್ಡ್ಸ್ಗಳು ಇಲ್ಲಿ ತೋರಿಸ್ತಾ ಇರುತ್ತೆ ಸರ್ಚಲ್ಲಿ. ಅದನ್ನು ತಗೊಂಡು ನೀವು ವೀಡಿಯೋಗಳನ್ನ ಮಾಡ್ಕೊಬೋದು. ಇದನ್ನು ಇದನ್ನು ಹಾಕಿಬಿಟ್ಟು ನಿಮಗೆ ಅದು ತಕ್ಕನಾಗ ಟೈಟ್ಲು ತಮ್ನೇಲು ಏನು ಮಾಡ್ಕೊಬೇಕು ಅನ್ನೋದನ್ನು ಕೂಡ ನೀವು ChatGPT ಹೆಲ್ಪ್ ತಗೊಂಡು ಮಾಡ್ಬೋದು. ಓಕೆನಾ? ಕಂಟೆಂಟ್ ಐಡಿಯಾ ಅಂತ ಹುಡ್ಕಾಡೋದಲ್ಲ, ಕಂಟೆಂಟ್ ಐಡಿಯಾಗಳು ಇಲ್ಲೇ ಸಿಗುತ್ತೆ ನೋಡಿ. ಆವಾಗಲೇ ಹೇಳ್ದಂಗೆ ಒಂದು ವೀಡಿಯೋಗಳನ್ನ ನೋಡಿ ಕಂಟೆಂಟ್ ಸಿಗುತ್ತೆ ನಿಮಗೆ, ಇನ್ನೊಂದು ಏನು ನಮ್ಮ ಕಮೆಂಟ್ಗಳನ್ನ ನೋಡಿ ಕಂಟೆಂಟು ಸಿಗುತ್ತೆ. ನಮ್ಮ ಕಮೆಂಟ್ ಅಂದರೆ ನಿಮ್ಮ ಕಮೆಂಟು, ನಿಮಗೆ ಬಂದಿರೋ ಕಮೆಂಟ್ಗಳು ನೋಡಿ ಕಂಟೆಂಟ್ ಸಿಗುತ್ತೆ. ಇನ್ನೊಂದು ಇಲ್ಲೇ ಅನಾಲಿಟಿಕ್ಸ್ ಬಂದು ಇಲ್ಲಿ ಮೇಲೆ ಟ್ರೆಂಡ್ಸಲ್ಲಿ ಬಂದರೆ ನಿಮಗೆ ಕಂಟೆಂಟ್ ಐಡಿಯಾಗಳು ಇಲ್ಲೇ ಸಿಗುತ್ತೆ. ಆರಾಮಾಗಿ ಕಂಟೆಂಟ್ ಮಾಡ್ಕೊಬೋದು. ವಿಷಯ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿರೋರಿಗೆ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಜೊತೆಲಿ ಬರ್ತೀನಿ. ನಮ್ಮನ್ನು ಇದೇ ಥರ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.